ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿಂಧೂ ನದಿ ನೀರು ನಿಲ್ಲಿಸಿದ್ರೆ ಭಾರತದ ರಕ್ತ ಹರಿಯುತ್ತೆ. ಬಿಲಾವಲ್ ಭುಟ್ಟೋ ಹೇಳಿಕೆಗೆ ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಲಾವಲ್ ಭುಟ್ಟೋ ಇದಾನಲ್ಲ, ಅವ್ನು ರಕ್ತ ಹರಿಯುತ್ತೆ ನಿಮ್ಮದು ಅಂತ ಹೇಳಿದ ಭಾರತೀಯರಿಗೆ ಎಚ್ಚರಿಕೆ ಕೊಟ್ಟಿದ್ದ. ದೊಡ್ಡ ಬೆದರಿಕೆ ಇದೆಲ್ಲ. ಪವನ್ ಕಲ್ಯಾಣ್ ತಿರುಗೇಟನ್ನು ಕೊಟ್ಟಿದ್ದಾರೆ. ರಕ್ತ ಚೆಲ್ಲುವ ಅಗತ್ಯವಿದ್ರೆ ನಾವೇ ಅಲ್ಲಿಗೆ ಬರ್ತೇವೆ. ನೋಡಿ ಎಂಥ ಹೇಳಿಕೆ ಇದೋ, ಸ್ಟ್ರಾಂಗ್ ಹೇಳಿಕೆ. ನಮ್ಮ ದೇಶಕ್ಕಾಗಿ ನಮ್ಮ ರಕ್ತವನ್ನು ಬೇಕಾದರೂ ಚೆಲ್ತೇವೆ. ಯಾವುದೇ ಒಬ್ಬ ನಾಯಕ ಇಂಥ ಮಾತುಗಳನ್ನು ಹೇಳಬಾರದು. ಇಂಥವ್ರಿಗೆ ತಮ್ಮ ದೇಶದ ಭೂತಕಾಲವನ್ನು ನೆನಪಿಸಬೇಕು. ಅಂದರೆ ಹಿಂದೆ ಆಗಿದ್ದು ಕಳೆದ 3 ಯುದ್ಧಗಳಲ್ಲಿ ಪಾಕ್ ಹೇಗೆ ಸೋತು ಸುಣ್ಣಾಯಿತು ಅಂತ ನೆನಪಿಸಿಕೊಳ್ಬೇಕು. ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಕ್ತ ಚೆಲ್ಲಬೇಕು ಅಂತಿದ್ರೆ ನಾವೇ ಅಲ್ಲಿಗೆ ಬಂದ್ಬಿಡ್ತೇವೆ ಅನ್ನುವಂಥ ಹೇಳಿಕೆ. The blood of Indians will flow in the Sindhu water. Who said Bilwal Bhutto? Bhutto. Yes, sir. What do you have to say? I think they should be reminded for the past 3 wars how they had lost, and we have to send the visuals to them. Around 70,000 soldiers, how they were treated with a lot of respect. At the same time, if they try to overboard, every Indian will come to Pakistan. If a need arises, if a need arises that they want to do that kind, they want to spill blood, they want to fill blood there, I think we'll come there. We'll spill our blood for our nation. I think any sensible leader, any leader of a great responsibility, he should not have spoken like that. I think he should be reminded of his past, his country's past. If Sindhu water has stopped, the blood of Indians will flow in the Sindhu water. Who said Bilwal Bhutto? Bhutto. Yes, sir. What do you have to say? I think they should be reminded for the past 3 wars how they had lost, and we have to send the vision. ಕಾಶ್ಮೀರ ಘಟನೆ ವಿಚಾರವಾಗಿ ಕೇಂದ್ರದ ನಿರ್ಧಾರಕ್ಕೆ ನಮ್ಮ ಬೆಂಬಲವಿದೆ. 140 ಕೋಟಿ ಜನ ಬೆಂಬಲಿಸ್ತೇವೆ ಅಂತ ಒಂದೇ ಧ್ವನಿಯಲ್ಲಿ ಹೇಳಿದ್ದಾರೆ. ನಾನೊಬ್ಬ ಪ್ರಜೆಯಾಗಿ ರಾಜಕೀಯ ಪಕ್ಷದ ನಾಯಕನಾಗಿ ಬೆಂಬಲಿಸ್ತೇನೆ. ಇದು ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹೇಳಿಕೆ. ಬೆಂಬಲವಾಗಿರ್ತೀವಿ ನಾವು. ಭಾರತೀಯ 140 ಕೋಟಿ ಇಂಡಿಯನ್ಸ್ ಒಟ್ಟಾಗಿದ್ದೇವೆ, ಬೆಂಬಲಿಸ್ತೇವೆ. ನಾನೊಬ್ಬ ಸಿಟಿಜನ್ ಆಗಿ ಮತ್ತು ರಾಜಕೀಯ ಪಕ್ಷದ ನಾಯಕನಾಗಿ ಬೆಂಬಲವನ್ನು ಕೊಡ್ತೇನೆ. ಎನ್ಡಿಎ ಜೊತೆ ಸಂಬಂಧ ಇಟ್ಟುಕೊಂಡಿರುವುದಕ್ಕೆ HDK ಮಂತ್ರಿಯಾಗಿದ್ದಾರೆ. ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ಎಲ್ಲ ನಿರ್ಣಯಗಳಿಗೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ದೇವೇಗೌಡರು ಹೇಳಿದ್ದಾರೆ. ಈಗ ಕಾಶ್ಮೀರದ ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಏನು ಟೆರರಿಸ್ಟ್ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದನೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಇಡೀ ರಾಷ್ಟ್ರ ಎಲ್ಲ 140 ಕೋಟಿ ಜನ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲರೂ ಬೆಂಬಲ ಕೊಡ್ತೀವಿ ಅಂತೇಳಿ ವಿತ್ ಒನ್ ವಾಯ್ಸ್ ಹೇಳಿದ್ದಾರೆ. ನಾನು ಒಂದು ರಾಜಕೀಯ ಪಕ್ಷದ NDA ಜೊತೆ ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿ ಜನತಾ ಪಾರ್ಟಿಯ ಇವತ್ತು ಮುಖಂಡನಾಗಿ ಹೇಳ್ತೇನೆ. ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಸಭಾ ಸದಸ್ಯರಿದ್ದೇನೆ, ನಮ್ಮ ಪಕ್ಷದ ಫ್ಲೋರ್ ಲೀಡರು. ನಾವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ತೆಗೆದುಕೊಳ್ಳುವ ಎಲ್ಲ ನಿರ್ಣಯಕ್ಕೆ ನಮ್ಮದು ಬೆಂಬಲ ಇದೆ. ಈಗ
ಈಗ ಕಾಶ್ಮೀರದ ಘಟ್